ಬ್ಯಾಂಕುಗಳು ಅಥವಾ ಜನಪ್ರಿಯ ಕಂಪನಿಗಳ ಹೆಸರಲ್ಲಿ ನಕಲಿ ಲಿಂಕ್ಗಳು, SMS ಅಥವಾ ಇಮೇಲ್ಗಳನ್ನು ಕಳುಹಿಸಿ ಬಳಕೆದಾರರ ಪಾಸ್ವರ್ಡ್ ಮತ್ತು ATM ಪಿನ್ ಕದಿಯುವ ಸೈಬರ್ ಅಪರಾಧಕ್ಕೆ ಏನೆಂದು ಕರೆಯುತ್ತಾರೆ? ಸಾಮಾನ್ಯವಾಗಿ ನಡೀತಾ ಇದೆ ಪ್ರತಿದಿನಾನು. ಇದರ ಹೆಸರೇನು ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಫಿಶಿಂಗ್, ಸ್ಪ್ಯಾಮಿಂಗ್, ಹ್ಯಾಕಿಂಗ್, ಮಾಲ್ವೇರ್. ಮೊದಲಿಗೆ ಬಜರ್ ಒತ್ತಿದ್ದಾರೆ ರಾಮಚಂದ್ರ. ಹ್ಯಾಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ಎರಡನೇದಾಗಿ ಬಜರ್ ಒತ್ತಿದ್ದು ಅನಿರುದ್ಧ್. ಫಿಶಿಂಗ್ ಉತ್ತರವನ್ನು ನೋಡೋಣ. ಫಿಶಿಂಗ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಅನಿರುದ್ಧ್ ಕೊಟ್ಟಿದ್ದಾರೆ. ನೀಲಿ ಚುಕ್ಕಿಯ ನೆರಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಫಿಶಿಂಗ್ ಅಂದರೆ FI ಅಂತ ಬರೋಲ್ಲ, ಇದು ಪಕಾರದಿಂದ ಆರಂಭವಾಗುತ್ತೆ. ಒಂದು ರೀತಿ ಫಿಶಿಂಗ್ ಅಂತ ಹೇಳೋ ಲೆಕ್ಕದಲ್ಲಿ ಬರುತ್ತೆ ಇದು. ಫಿಶಿಂಗ್ ಅಂದರೆ ಏನು? ಗಾಳ ಹಾಕಿ ಮೀನನ್ನು ಹಿಡಿಯೋದು. ಹಾಗೆಯೇ ಬಕರಾಗಳು ಎಲ್ಲಿದ್ದಾರೆ ಅಂತ ನೋಡ್ತಾ ಇರ್ತಾರೆ. ನೋಡಿಕೊಂಡು ಅವರಿಗೆ ಯಾವುದೋ ಒಂದು ರೀತಿ ಮಾಹಿತಿಯನ್ನು ಕಳಿಸಿ ಅವರಲ್ಲಿ ಇರ್ತಕ್ಕಂಥ ಹಣವನ್ನು ಕದಿಯೋದು ಅವರ ಮೂಲ ಉದ್ದೇಶ. ಸೈಬರ್ ಅಪರಾಧಿಗಳು ಜನರಿಗೆ ಅನೇಕ ಆಮಿಷಗಳನ್ನು ಒಡ್ಡೋದು ಬಹಳ ಮುಖ್ಯವಾದಂಥ ಒಂದು ವಿಧಾನ. ಅವರು ನಿಮ್ಮ ಬ್ಯಾಂಕ್ ಖಾತೆ ಬ್ಲಾಕ್ ಆಗಿದೆ, ತಕ್ಷಣವೇ ನೀವು ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡದೇ ಇದ್ದರೆ ಬ್ಯಾಂಕ್ ವ್ಯವಹಾರ ಮಾಡಲಿಕ್ಕಾಗಲ್ಲ. ಈ ರೀತಿಯಾದ ಮಾಹಿತಿಯನ್ನು ಓದಿ ಭಯಪಟ್ಟು ನಾವೇನಾದರೂ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಮುಗೀತು ನಮ್ಮ ಕತೆ. ಹಾಗಾಗಿ ಈ ಥರದ್ದೆಲ್ಲ ಈ ಫಿಶಿಂಗ್ ವ್ಯಾಪ್ತಿಯಲ್ಲಿ ಬರುತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಇಂತಹದರ ಬಗ್ಗೆ ತಿಳಿದವರ ಹತ್ರ ಒಂದು ಸಲ ಚರ್ಚೆ ಮಾಡಿ ಆನಂತರ ಅದನ್ನು ಕ್ಲಿಕ್ ಮಾಡಬೇಕಾ ಬೇಡವಾ ಇದರ ಬಗ್ಗೆ ತೀರ್ಮಾನವನ್ನು ತಗೋಬಹುದು.